ಹಾಗಾಗಿ ನಮ್ಮದು ಒಂದು ಕೌನ್ಸಿಲ್ ಇರಬೇಕು. ಒಂದು ಅಸೋಸಿಯೇಷನ್ ಇದ್ದರೆ ಏನಾಗ್ತೈತೆ ಅನ್ಸೋದು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ವಿ. ಎಲ್ಲರೂ ನಾವು ಒಕ್ಕಟ್ಟಿರಬೇಕು. ಆ ಉದ್ದೇಶದಿಂದ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಈ ಜಮಖಂಡಿ ತಾಲೂಕಾ ಸಿವಿಲ್ ಇದು ನಮ್ಮ ಅಸೋಸಿಯೇಷನ್ ಜಮಖಂಡಿ ತಾಲೂಕು. ನಮ್ಮ ಜಮಖಂಡಿ ತಾಲೂಕೊಳಗೆ ಎಷ್ಟು ಒಂದು ಸಿವಿಲ್ ಇಂಜಿನಿಯರ್ಸ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋರು ಅವ್ರಿಗೊಂದು ಸಂಘ ಮಾಡಿಕೊಂಡು 1960 ಅಧಿನಿಯಮ ಪ್ರಕಾರ ನಾವು ಈ ಸಂಘ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಇದು ಸುಮಾರು ಒಂದು 6 ತಿಂಗಳಾಯ್ತು. ಆಲ್ರೆಡಿ ನಾವು ಫೆಬ್ರವರಿಯಲ್ಲಿ ನಮಗೆ ಸಂಘ ರಿಜಿಸ್ಟ್ರೇಷನ್ ಆಗಿದೆ. ಅವಾಗೇ ನಾವು ಪತ್ರಿಕಾಗೋಷ್ಠಿ ತಗೊಂಡು ನಾವು ಹೇಳಬೇಕಾಗಿತ್ತು. ಬಟ್ ಏನಾದ್ರು ಕೋಡ್ ಆಫ್ ಕಂಡಕ್ಟ್ ಇದು ಇಲೆಕ್ಷನ್ ಬಂತಿರಲ್ಲ, ಸ್ವಲ್ಪ ಡಿಲೇ ಇದೆ. ಅದು ಇಲೆಕ್ಷನ್ ಆಗ ಮಾಡೋಣ ಬಿಟ್ಟಿದ್ದೀವಿ ನಾವು. ಈಗ ಸಂಘ ರಿಜಿಸ್ಟ್ರೇಷನ್ ಅಂತ ಆಗಿದೆ. ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲವು ಸಂಘದ ಉದ್ದೇಶಗಳು ಅಂದ್ರೆ ಟೋಟಲಿ ನಾವು ಈ ಇಂಜಿನಿಯರ್ಸ್ಗಳು ಮೇನ್ ಭಾರತ ದೇಶ ಅಥವಾ ಯಾವುದೇ ಒಂದು ದೇಶ ಆಗಲಿ ಊರಾಗಲಿ ಒಂದು ಬಿಲ್ಟಪ್ ಆಗಬೇಕಾದ್ರೆ ಒಂದು ಸ್ಟ್ಯಾಂಡ್ ಆಗಬೇಕಾದ್ರೆ ಸಿವಿಲ್ ಇಂಜಿನಿಯರ್ಸ್ ಪಾರ್ಟ್ ಅಂದ್ರೆ ಬಹಳ ಮಹತ್ವದಿದೆ. ಆ ಸಿವಿಲ್ ಇಂಜಿನಿಯರ್ ಪಾರ್ಟ್ ಯಾಕೆ ಮಹತ್ವದಿದೆ ಅಂದ್ರೆ ಆ ಸಿವಿಲ್ ಇಂಜಿನಿಯರ್ಸು ಟೋಟಲಿ ನಮ್ಮ ಭಾರತ ದೇಶದ ಏನು GDP ನಾವು ನೋಡಿದ್ರೆ ಟೋಟಲಿ ಭಾರತ ದೇಶದ ನಾವು GDP ನೋಡಿದ್ರೆ ಈ ಸಿವಿಲ್ ಇಂಜಿನಿಯರ್ ಥ್ರೂ ಕಟ್ಟಡ ಕೆಲಸ ಆಗಲಿ ಯಾವುದೇ ಡೆವಲಪ್ಮೆಂಟ್ ಕಾಮಗಾರಿ ಇದ್ರೆ ಅದರಲ್ಲಿ ಮೇನ್ ಪಾರ್ಟ್ ಇರುವುದು ಸಿವಿಲ್ ಇಂಜಿನಿಯರ್ಸ್. ಯಾಕಂದ್ರೆ ಎಲ್ಲ ಮಟೀರಿಯಲ್ ಪರ್ಚೇಸ್ ಆಗಲಿ ಇದು ಆಗಲಿ ಅದರಿಂದ ನಮ್ಮ GDPನೂ ಈ ಸಿವಿಲ್ ಇಂಜಿನಿಯರ್ಸ್ ಥ್ರೂ ಬಹಳಷ್ಟು ಹೆಚ್ಚಿಗೆ ಆಗ್ತಿದೆ. ಅದರ ಮೇನ್ ಪಾರ್ಟ್ ಇದು ಸಿವಿಲ್ ಇಂಜಿನಿಯರ್ಸು ಮೇನ್ ಪಾರ್ಟ್. ಯಾಕಂದ್ರೆ ಇದು ಯಾವುದೇ ಒಂದು ಗೃಹ ನಿರ್ಮಾಣ ಆಗಲಿ ಅಥವಾ ರಸ್ತೆ ನಿರ್ಮಾಣ ಆಗಲಿ ಯಾವುದೇ ಒಂದು ನೀರಾವರಿ ಸ್ಕೀಮ್ ಇರಲಿ ಇದರಲ್ಲಿ ಮೇನ್ ಹೆಡ್ ಇರೋದು ಸಿವಿಲ್ ಇಂಜಿನಿಯರ್ ಪಾತ್ರ ಬಹಳ ಮುಖ್ಯ. ಮತ್ತು ಇದು ಪಾತ್ರ ಮುಖ್ಯ ಅನ್ನೋದಕ್ಕಿಂತ ನಾವು ಅಸೋಸಿಯೇಷನ್ ಯಾಕೆ ಮಾಡ್ಕೊಂಡಿದ್ವಿ? ಅಸೋಸಿಯೇಷನ್ ಮಾಡ್ಕೊಳ್ಳೋ ಉದ್ದೇಶ ನಾವು ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ಕೊಂಡ್ರೆ ನಮ್ಮ ಸಮಸ್ಯೆಗಳು ಇಂಟರ್ನಲಿ ಡಿಸೈನ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಡಿಫಿಕಲ್ಟಿ ಇರ್ಬೋದು ಅದನ್ನು ನಮ್ಮಲ್ಲಿ ನಾವು ಸಾಲ್ವ್ ಮಾಡಿಕೊಂಡು ಒಂದು ಒಳ್ಳೆ ಸಜೆಷನ್ ಆಗಲಿ ಯಾವುದೇ ಒಂದು ಒಳ್ಳೆ ದೃಷ್ಟಿಕೋನದಿಂದ ನಮ್ಮ ಭಾಗ ನಮ್ಮ ದೇಶ ನಮ್ಮ ಊರ ಒಂದು ಒಳ್ಳೆ ಸುಧಾರಣೆ ಆಗಬೇಕು. ಇದು ಯಾಕೆ ಇದು ಮಾತನಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತಿಗೆ ಬಹಳಷ್ಟು ಜನ ಅನ್ಕ್ವಾಲಿಫೈಡ್ ಜನರು ನಾನು ಒಬ್ಬ ಇಂಜಿನಿಯರ್, ನಾನು ಒಬ್ಬ ಪ್ಲಾನ್ ಮಾಡ್ತೀನಿ ಈ ರೀತಿ ಮಾಡುವಂತ ಭಾವನೆಗಳು ಬಹಳಷ್ಟು ಗೌಂಡಿಗಳಾಗಲಿ ಯಾವಾಗಲಿ ಅನ್ಕ್ವಾಲಿಫೈಡ್ ಇರ್ತಾವೆ. ಟೆಕ್ನಿಕಲ್ ನಾಲೆಜ್ ಇರಂಗಿಲ್ಲ. ಅವ್ರಿಗೆ ನಾವು ಮಾಡಬೇಡ ಅಂತ ಅನ್ನಂಗಿಲ್ಲ. ಬಟ್ ನೀವು ಮಾಡುವಾಗ ಏನಿರಬೇಕು, ಟೆಕ್ನಿಕಲಿ ಕರೆಕ್ಟ್ ಇರಬೇಕು. ಆ ಉದ್ದೇಶದಿಂದ ನಾವು ಇದು ಅಸೋಸಿಯೇಷನ್ ಮಾಡ್ತೀವಿ. ಇದು ಪರಿಣಾಮ ಏನಂದ್ರೆ ಯಾವುದೇ ಒಂದು ಭೂಕಂಪ ಈ ಲಾಸ್ಟ್ ಒಂದು 10 ವರ್ಷ ಅಥವಾ 15 ವರ್ಷ ಆಗಿರ್ಬೇಕು ಲಾತೂರ್ ಭೂಕಂಪ. ಆ ಲಾತೂರ್ ಭೂಕಂಪದ ನಾವು ಒಂದು ಸರ್ವೆ ಮಾಡಿದಾಗ ಏನ್ ಬಂದಿದ್ದು ಲೋ ಕಾಸ್ಟ್ ಬಿಲ್ಡಿಂಗ್ ಇರುವಂತ ಬಿಲ್ಡಿಂಗ್ಗಳು ಜಾಸ್ತಿ ಕೊಲ್ಯಾಪ್ಸ್ ಆಗಿದೆ. ಆ ಥರದ ನಾವು ಸ್ಟಡಿ ಮಾಡಿದಾಗ ಏನಾತಂದ್ರೆ ಅದರಲ್ಲಿ ಡಿಸೈನ್ಸ್ ಕೆಲವು ಫೇಲ್ಯೂರ್ ಇದೆ. ಇದರ ಅರ್ಥ ಏನು, ಕೆಲವು ಅನ್ಕ್ವಾಲಿಫೈಡ್ ಇಂಜಿನಿಯರ್ಸ್ ಆಗಲಿ ಅಥವಾ ಇಂಜಿನಿಯರ್ ಅಂತ ಹೇಳೋದು ಡಿಸೈನ್ ಮಾಡಿಬಿಡೋದು ಈ ರೀತಿಯಾಗಿಂತ ಕೊಲ್ಯಾಪ್ಸ್ ಆಗಿ ಬಿಲ್ಡಿಂಗ್ ಇದು ಲಾತೂರ್ ಭೂಕಂಪದಲ್ಲಿ. ಅಂತ ಕೇಸಸ್ ಇನ್ ಫ್ಯೂಚರ್ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭಾಗದಲ್ಲಿ ಆಗಬಾರ್ದು. ಆ ಬಿಲ್ಡಿಂಗ್ ಸೇಫ್ ಇರಬೇಕು. ಯಾವುದೇ ಸ್ಕೀಮ್ ಅದು ಪ್ರಾಪರ್ ಡಿಸೈನ್ದಾಗ ಹೋಗ್ಬೇಕು. ಇದು ಒಂದು ಮೇನ್ ಉದ್ದೇಶ ಇಟ್ಕೊಂಡು ನಾವು ಇದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಂದ್ರೆ ವೃತ್ತಿಪರ ಸಿವಿಲ್ ಇಂಜಿನಿಯರಿಂಗ್ ಜಮಖಂಡಿ ಅಸೋಸಿಯೇಷನ್ ಮಾಡಿಕೊಂಡು ಒಂದು ಸಂಘ ನಾವು ಈ ಉದ್ದೇಶಗಳು ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ತೀವಿ. ಟೌನ್ ಟ್ರೈನಿಂಗ್ ಆಫೀಸ್ಗಳಾಗಲಿ ಇಂಥ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರ್ತಿರ್ತಾವೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗೆ ನಮ್ಮ ಜೂನಿಯರ್ ಇಂಜಿನಿಯರ್ಸ್ಗಳಿಗೆ ನಾವು ಸ್ಪಂದನ ಆಗುವ ಉದ್ದೇಶದಿಂದ ನಾವೆಲ್ಲ ಸೀನಿಯರ್ಸ್ ಏನಿದ್ದೀವಿ ಅವ್ರ ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿ ಅವ್ರಿಗೆ ನಾವು ಅಪ್ರೋಚ್ ಆಗಬೇಕು ಅನ್ನೋ ಉದ್ದೇಶದಿಂದ ಇದೊಂದು ನಾವು ಸಂಘ ಇದು ಮಾಡಿದ್ವು. ಎರಡನೇದು ನಮಗೆ ಜೂನಿಯರ್ಸ್ ಇರ್ತಾರೋ ಅದ್ರೊಳಗೆ ಫೈನಾನ್ಷಿಯಲ್ ಸೌಂಡ್ ಇರ್ತಾರೋ ಒಬ್ಬರು ಫೈನಾನ್ಷಿಯಲ್ ಸೌಂಡ್ ಇರೋದಿಲ್ಲ. ಅವಾಗ ಏನೈತಿ ಅವ್ರಿಗೆ ನಾವು ಎಜುಕೇಶನ್ ನಮ್ಮ ಅಧ್ಯಕ್ಷರು ಹೇಳಿದಾಗ ಎಜುಕೇಶನ್ ಹಾಸ್ಪಿಟಾಲಿಟಿ ಇಂಥವು ಸಪೋರ್ಟ್ ಮಾಡೋದು. ಮೂರನೇದು ಏನಪ್ಪಾ ಅಂದ್ರೆ ಈಗ ನಮ್ಮ ಪರ್ಮಿಷನ್ ಏನು ತಗೋತೀವಿ ನಾವು ಕಟ್ಟಡ ಪರ್ಮಿಷನ್ ಏನು ಸರ್ ಮನೆ ಹೇಳಿಲ್ಲ. ಈಗ ನಾವು ಏನು ಪರ್ಮಿಷನ್ ತಗೋತೀವಿ ಒಂದು ಗ್ರೌಂಡ್ ಫ್ಲೋರ್ ಪರ್ಮಿಷನ್ ತಗೊಳಂತೆ ಆಕ್ಚುಲಿ ನಿಮ್ಮ ಥ್ರೂ ನಾವು ಕರ್ನಾಟಕ ಸರ್ಕಾರ ಏನು ಅಡ್ಮಿನಿಸ್ಟ್ರೇಷನ್ ನಮ್ಮ ಪೌರಾಡಳಿತದ್ದು ಮತ್ತು ಟೌನ್ ಪ್ಲಾನಿಂಗ್ದು
ಅವ್ರ ತಕ್ಕ ನಿಮ್ಮ ಇದರಿಂದ ನಾವು ನನ್ನ ಧ್ವನಿ ಅಲ್ಲಿ ಹೋಗ್ಬೇಕಂತ ಅನ್ನೋ ಉದ್ದೇಶದಿಂದ ಇದು ಹೇಳಾಕ್ತನು. ಟೆಕ್ನಿಕಲಿ ನಮಗೇನು ಪ್ರಾಬ್ಲಮ್ ಬರತೈತಿ ಎಲ್ಲ ಕಡೆ ಟೋಟಲ್ ಕರ್ನಾಟಕ ಸ್ಟೇಟ್ ಒಳಗೆ ಗ್ರೌಂಡ್ ಫ್ಲೋರ್ ನಮ್ಮ ಸಾವಂತ್ ಸರ್ ಗ್ರೌಂಡ್ ಫ್ಲೋರ್ ಪ್ಲಾನ್ ಪರ್ಮಿಷನ್ ತಗೊಂಡು ಕೊಟ್ನಿ. ಕ್ಲೀನ್ ಆಯ್ತು, ಸ್ಲ್ಯಾಬ್ ಆಯ್ತು, ಆಫ್ಟರ್ ಪ್ಲಾಸ್ಟರಿಂಗ್ ಆಯ್ತು. ಅದು ಹಾಗಾಗಿ ಅವ್ರ ಕಡೆ ಸ್ವಲ್ಪ ಫೈನಾನ್ಷಿಯಲ್ ಅವ್ರು ಸ್ವಲ್ಪ ಕಡೆ ಅರೇಂಜ್ಮೆಂಟ್ ಆಯ್ತು. ಫಸ್ಟ್ ಫ್ಲೋರ್ ಕಟ್ಟಬೇಕಾದ್ರೆ ನಾವು ಟೆಕ್ನಿಕಲಿ ಫಸ್ಟ್ ಫ್ಲೋರ್ ಪರ್ಮಿಷನ್ ಬೇಕಂತ ಅಲ್ಲಿ ಹೋದಿವಿ ಅಂದ್ರೆ ಅದು ನಮಗೆ ಪರ್ಮಿಷನ್ ಸಿಗುದಿಲ್ಲ. ಯಾವಾಗಿಂದ ಸಿಗುದಿಲ್ಲ ಪರ್ಮಿಷನ್ ಫಸ್ಟ್ ಫ್ಲೋರ್ದು, ಯಾವಾಗಿಂದ ನೀವು ತೆಳಗಿನ ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೊಳಂಗಿಲ್ಲ. ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಯಾವ ಕೊಡ್ತಾರೋ ಆಫ್ಟರ್ ಕಲರ್ ನಮಗೆ ಪರ್ಮಿಷನ್ ಕೊಡ್ತಾರೋ ಆಫ್ಟರ್ ಕಲರ್ ಪರ್ಮಿಷನ್ ತಗೊಂಡ್ರೆ ಕಂಪ್ಲೀಷನ್ ಮಾಡಿ ಫಸ್ಟ್ ಫ್ಲೋರ್ ಕಟ್ಟಕ್ ಹೋದ್ರೆ ಅದನ್ನ ಎಲಿವೇಶನ್ ಯಾವಾಗ ಮಾಡೋದು ಹೆಂಗ ಸ್ವಲ್ಪ ಅದಕ್ಕೆ ಟೆಕ್ನಿಕಲ್ ವಿಚಾರ ಬೇಕು ಸರ್. ಕಾಮನ್ ಸೆನ್ಸ್ ಇದು ಐತೆ ಅದ್ರೊಳಗೆ ಕಂಪ್ಲೀಷನ್ ಆಫ್ಟರ್ ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೋದು ಆಮೇಲೆ ಫಸ್ಟ್ ಫ್ಲೋರ್ ಅಪ್ಲಿಕೇಶನ್ ಹಾಕೋದು ಸಬ್ಮಿಟ್ ಮಾಡೋದು. ಅನ್ಕಂತ ನಾವು ಕಟ್ಟೋದು ಫಸ್ಟ್ ಫ್ಲೋರ್ ಕಟ್ಟೋದು ಕ್ರೇಜ್ ಮುಗಿರ್ತೈತಿ. ಅವ್ರ ಕಡೆ ರೊಕ್ಕ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಇರ್ತಾವ. ಹಿಂಗಾಗಿ ನಮ್ದು ಆಮೇಲೆ ಸೋರ್ಸ್ ಏನೈತಿ ಅಲ್ಲೇ ಗ್ರೌಂಡ್ ಫ್ಲೋರ್ಗೆ ಕಟ್ ಆಗ್ತೈತಿ. ನಮ್ದು ಏನೈತಿ ಪ್ರೈವೇಟ್ ಲೈಫ್, ನಾವೇ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ ಏನಲ್ಲ. ನಾವು ಎಷ್ಟು ಮಾಡ್ತೀವಿ ನಮ್ಮ ಪರ್ಫಾರ್ಮೆನ್ಸ್ ಮ್ಯಾಗ ನಮಗೆ ವರ್ಕ್ ಸಿಗ್ತಿರ್ತಾವು. ಅಂತದ್ರೊಳಗೆ ಟೆಕ್ನಿಕಲಿ ಪ್ರಾಬ್ಲಮ್ ಇದೇನೈತಿ ಫಸ್ಟ್ ಫ್ಲೋರ್ದು ಸೆಕೆಂಡ್ ಫ್ಲೋರ್ದು ನಮಗೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗತೈತಿ. ಗ್ರೌಂಡ್ ಫ್ಲೋರ್ ತಗೊಂಡಿರ್ತೀವಿ, ಒಂದು 6-7 ತಿಂಗಳು ಹೋಗಿರ್ತೈತಿ. ರೊಕ್ಕ ಬರಂಗ ಫಸ್ಟ್ ಫ್ಲೋರ್ ತಗೋಬೇಕಾದ್ರೆ ಚಾನ್ಸ್ ಇಲ್ಲ. ದಯವಿಟ್ಟು ನೀವು ಅದು ಅಡ್ಮಿನಿಸ್ಟ್ರೇಷನ್ಗೆ ನೀವು ಇದು ಸ್ವಲ್ಪ ಧ್ವನಿ ಅಲ್ಲಿ ಹೋಗುವಾಗ ನೀವು ಮಾಡಿದ್ರೆ ನಮ್ಗೆ ಭಾಳ ದೊಡ್ಡ ಒಂದು ಎಲ್ಲ ಟೋಟಲ್ ಕರ್ನಾಟಕ ಸ್ಟೇಟದ ಇಂಜಿನಿಯರ್ಸ್ಗಳಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಸಾಲ್ವ್ ಆಗಿ ಯಾಕೆ ಬರ್ತಿತ್ತು ಸರ್? ಅದ ಪ್ರಾಬ್ಲಮ್ ಇದೆ, ದೊಡ್ಡ ಪ್ರಾಬ್ಲಮ್. ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ತಗೊಂಡ್ರೆ ಅಂದ್ರೆ ಬಿಲ್ಡಿಂಗ್ ಆಗುತ್ತಾನೆ, ಫಸ್ಟ್ ಫ್ಲೋರ್ ಕೊಡಂಗಿಲ್ಲ. ಅಡಿಷನಲ್ ಪರ್ಮಿಷನ್ ಕೊಡಕ್ಕೆ ಒಂದು ಅವಕಾಶ ಇದೆ ಅಂತ ಬರೀಬೇಕು. ಮೊದಲ 10% ಬಂದಿತ್ತು. ಮೊದಲ ಅಡಿಷನ್ ತಗೊಂಡಿರು ನಾವು. ಈಗ ಬಂದ ಈಗ ಯಾರೊಬ್ರು ಇಲ್ಲಿ ನಮ್ಮ ಟೌನ್ ಪ್ಲಾನಿಂಗ್ ಅವರು ಹಚ್ಕೊಳ್ಳೋಲ್ಲ, ಮುನ್ಸಿಪಾಲಿಟಿ ಅವರು CMC ಕಮಿಷನರ್ ಬಳಿ ಹೋದ್ರು ಅವರು ಏನು ಮ್ಯಾಗಿಂದ ಹಂಗೈತಿ, ಅದು ಆನ್ಲೈನ್ ಮೇಲೆ ತಗೊಳಂಗಿಲ್ಲ, ಸರ್ವರ್ ಅದ್ರೊಳಗೆ ಅದು ಅಪ್ಡೇಟ್ ಮಾಡಿಲ್ಲ ಅಂತ ಇದು ಪ್ರಾಬ್ಲಮ್ ಐತಿ. ಇದ್ರ ಥ್ರೂ ಹೆಂಗಾದ್ರು ನೀವು ಕೊಟ್ಟಿರಿ ನಮ್ಮ ಸಂಬಂಧ ಇದೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇದರೊಳಗೆ ಅದೊಂದು ಇದಾದ್ರೆ ನಮ್ಗೆ ಒಂದು ಹೆಲ್ಪ್ ಮಾಡಿದಾಗ ಆಗೈತಿ. ಆಮೇಲೆ ನಮ್ಮ ಅಸೋಸಿಯೇಷನ್ ಉದ್ದೇಶ ಈಗ ಜಮಖಂಡಿ ತಾಲೂಕು ಸರ್, ಜಮಖಂಡಿ ತಾಲೂಕು ನಮ್ದು ಅಸೋಸಿಯೇಷನ್ ಟೋಟಲ್ ಜಮಖಂಡಿ ತಾಲೂಕು ಒಳಗೆ ಗೌರ್ಮೆಂಟ್ ಥ್ರೂ ಕೆಲಸ ನಡೀತಿರ್ತಾವ. ಈಗ ಸರ್ ಹೇಳಿದ್ರು ಎಲ್ಲಿ ಬೇಕಾದ್ರೆ ಮುದ್ರಿ ಕಟ್ತಾರೋ ಮುದ್ರಿ ಕಟ್ಟಾಕ ಔಟ್ಲೆಟ್ ಕರೆಕ್ಟ್ ಕೊಡುದಿಲ್ಲ, ಟ್ಯಾಕ್ಸ್ ಮೇಲೆ ಇರ್ತೈತಿ, ಆ ಸ್ಪಾಟ್ ಕರೆಕ್ಟದ. ನನ್ನ ಒಂದು ವಿನಂತಿ ಐತಿ ಅಡ್ಮಿನಿಸ್ಟ್ರೇಷನ್ ಅಂತ ಟೋಟಲ್ ನಮ್ಮ ಈಗ ಇಂಥವೇನು ಅಸೋಸಿಯೇಷನ್ ಇರ್ತಾವ ಜಮಖಂಡಿ ಅಂತಲ್ಲ, ಇಡೀ ಕರ್ನಾಟಕ ಎಲ್ಲ ಒಂದೊಂದು ತಾಲೂಕದೊಂದು ಅಸೋಸಿಯೇಷನ್ ಅದಾವು. ಅಂತ ಅಸೋಸಿಯೇಷನ್ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಅವರು ಕನ್ಸಲ್ಟ್ ಮಾಡ್ಕೊಂಡು ಏನೋ ಟೆಕ್ನಿಕಲ್ ಐಡಿಯಾ ತಗೊಂಡು ಮಾಡಿದ್ರೆ ನಾವು ಅದರಲ್ಲಿ ಏನು ಸ್ಮಾರ್ಟ್ ಸಿಟಿ ಆಗಲಿ ಡೆವಲಪ್ಡ್ ಸಿಟಿ ಮಾಡಾಕ ಏನು ನಮ್ಮ ಗೌರ್ಮೆಂಟ್ದವ್ರು ಪ್ರಯತ್ನ ಮಾಡ್ತಿರ್ತಾರೋ, ಏನು ಅಡ್ಮಿನಿಸ್ಟ್ರೇಷನ್ ಪ್ರಯತ್ನ ಮಾಡ್ತಿರ್ತೈತಿ, ಆ ಪ್ರಯತ್ನಗಳು ನಾವು ಕೈ ಜೋಡಿಸ್ತೀವಿ ಅನ್ನೋದು ನಾವು ಇವತ್ತು ಕೈ ಜೋಡಿಸ್ತೀವಿ ಅನ್ನೋದು ನಾವು ಪ್ರಾಮಾಣಿಕೆಯಿಂದ ಇವತ್ತು ಪ್ರಮಾಣ ಮಾಡ್ತೀವಿ. ಯಾಕೆ ಸರ್ ನಮಗೆ ಕರೆದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿ ಡೆವಲಪ್ಮೆಂಟ್ಸ್ ಒಳಗೆ ನಾವು ಅಸೋಸಿಯೇಷನ್ ಒಳಗೆ ಯಾರಿಗೋ ಕರೆದ್ರೆ ನಾವು ಅವ್ರ ಕೆಲಸ ಒಳಗೆ ನಾವು ಹೆಲ್ಪ್ ಮಾಡಕ್ಕೆ ನಾವು ಟೋಟಲಿ ರೆಡಿ.